ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಧರ್. ಸೊ ಶ್ರೀರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಹಿಂದಿನ 2 ತರಗತಿಯಲ್ಲಿ ನಾವು KTET ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ಪ್ಯಾಟ್ರನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಹಲವಾರು ಜನ ಏನಂದ್ರೆ ಕಮೆಂಟ್ ಮಾಡಿದರು ಮತ್ತು ಫೋನ್ ಕಾಲ್ ಮಾಡಿದ್ರು, ಏನಂದ್ರೆ ಸರ್ ನಮ್ಗೆ ನೋಟ್ಸ್ ಬಗ್ಗೆ ತಿಳಿಸ್ರಿ, ಬುಕ್ಸ್ ಬಗ್ಗೆ ತಿಳಿಸ್ರಿ ಅಂತ. ಸೊ ಇವತ್ತೇನಂದ್ರೆ ಈ 3ನೇ ವಿಡಿಯೋದಲ್ಲಿ ಬುಕ್ ಲಿಸ್ಟ್ ಫಾರ್ TET ಮತ್ತು CTET ಎರಡೂ ಕೂಡ, ಅಂದರೆ KTET ಮತ್ತು CTET ರಿಲೇಟೆಡ್ ಇಂಗ್ಲೀಷ್ ಮೀಡಿಯಮ್ ಆ್ಯಸ್ ವೆಲ್ ಆಸ್ ಕನ್ನಡ ಮೀಡಿಯಮ್ ಬುಕ್ಸ್ನ ನೋಡ್ಕೊತಾ ಹೋಗೋಣ. ಸೊ ಇಲ್ಲಿ ಏನು ಒಂದು ಗಮನಿಸ್ಬೇಕಂದ್ರೆ, ನೀವು ಪ್ರಥಮವಾಗಿ ಇಲ್ಲಿ ಸೈಕಾಲಜಿ ಅಂದರೆ ಚೈಲ್ಡ್ ಸೈಕಾಲಜಿ ಪ್ಲಸ್ ಕನ್ನಡ ಪ್ಲಸ್ ಇಂಗ್ಲೀಷ್ ಆರ್ ಹಿಂದಿ ಇದೇನಿರ್ತದಲ್ಲ, ಈ ಅಂಶ ಪೇಪರ್ 1 ಮತ್ತು ಪೇಪರ್ 2ಗೂ ಸೇಮ್ ಇರ್ತದೆ. ಅಂದರೆ ಏನು ಸಬ್ಜೆಕ್ಟ್ಸ್ ಅದಲ್ಲ, ಕ್ವಶನ್ ಸೇಮ್ ಇರೋಂಗಿಲ್ಲ, ಬಟ್ ಏನು ಸಬ್ಜೆಕ್ಟ್ ಅದಲ್ಲ, ಚೈಲ್ಡ್ ಸೈಕಾಲಜಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಇದು ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಇಟ್ ವಿಲ್ ಬಿ ಸೇಮ್. ದ ಚೈಲ್ಡ್ ಸೈಕಾಲಜಿ ಸಬ್ಜೆಕ್ಟ್ ಕನ್ನಡ, ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಹಿಂದಿ. ಸೊ ಫಸ್ಟಾಗಿ ಏನಂದ್ರೆ ಚೈಲ್ಡ್ ಸೈಕಾಲಜಿ ಬಗ್ಗೆ ನೋಡೋಣ, ಯಾವ ಬುಕ್ಸನ್ನು ರೆಫರ್ ಮಾಡಬೇಕು. ಯಾಕಂದರೆ ಬುಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್, ನಾವೆಲ್ಲ ತಿಳ್ಕೊಂಡಿರ್ತೀವಿ, ಬಟ್ ಮೇನ್ ಬುಕ್ಸ್ ಗೈಡೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಗೈಡೆನ್ಸ್ ಅಲ್ಲಿ ಕೂಡ ಮೇನ್ ಬುಕ್ಸ್ ಇರ್ತಾರೆ. ಸೊ ಫಸ್ಟಾಗಿ ಚೈಲ್ಡ್ ಸೈಕಾಲಜಿಗೆ ನೋಡ್ಬೇಕಾರೆ ಸೊ ವಿಡಿಯೋ ನೋಡ್ತಿರೋರು ಏನಂದ್ರೆ ಒಂದು ಬುಕ್ಕು ಅಥವಾ ಒಂದು ಪೆನ್ ಮತ್ತೊಂದು ಪೇಪರ್ ತೊಗೊಂಡಿರ್ಕೋರಿ. ಯಾಕಂದ್ರೆ ನಿಮ್ಗೆ ಲಿಸ್ಟ್ ಭಾಳ ಮಂದಿ ಏನಾಗ್ತಿರಿ, ಲಿಸ್ಟ್ ಬೇಕ್ರಿ ಸರ ನಮ್ಗಂತ. ಸೊ ಅದು ಬರ್ಕೋಕೆ ಈಸಿ ಆಗ್ತದೆ ನಿಮ್ಗೆ. ಚೈಲ್ಡ್ ಸೈಕಾಲಜಿಗೆ ಇಲ್ಲಿ ವಾಮದೇವಪ್ಪ ಅಂತ ಬರ್ತಾರೆ. ವಾಮದೇವಪ್ಪ ಇವರು ಬೆಸ್ಟ್ ಆಥರ್. ಈ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು, ವಾಮದೇವಪ್ಪ. ಅಥವಾ ಇಲ್ಲಂದ್ರಪ್ಪ ನೆಕ್ಸ್ಟ್ ಡಾಕ್ಟರ್ KM ಸುರೇಶ್ ಅವರು ಬರೆದಿದ್ದು ಕೂಡ ಬುಕ್ ಅದ, ಡಾಕ್ಟರ್ KM ಸುರೇಶ್. ಸೊ ವಾಮದೇವಪ್ಪ ಅದು ಡೀಪ್ ಪರ್ಪಸ್ ಆಗಿ ಇದೆ. ಅಥವಾ ಏನಂದ್ರೆ ನೆಕ್ಸ್ಟ್ KM ಸುರೇಶ್ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್. ಸೊ ಈಗ ಹೇಳಿದ ಕನ್ನಡ ಮೀಡಿಯಮ್ ಬಗ್ಗೆ ಇದೆ. ಸೊ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಯು ಕ್ಯಾನ್ ರೆಫರ್ ಅರಿಹಂತ್ ಪಬ್ಲಿಕೇಶನ್ಸ್ ಚೈಲ್ಡ್ ಸೈಕಾಲಜಿ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, Arihant publication. So it is useful for both KTET as well as CTET. Arihant publication. So we know about the child psychology, Arihant publications, child psychology and pedagogy. So it contains what 30 marks. So ಮೊದಲ ವಿಡಿಯೋನಲ್ಲಿ ಪ್ಯಾಟ್ರನ್ ಬಗ್ಗೆ ಇದ್ದೆ 30 ಮಾರ್ಕ್ಸ್ ಇರ್ತದೆ. ಸೊ ನೆಕ್ಸ್ಟ್ ಈಗ ನೋಡೋಣ ಅಂದ್ರೆ ಕನ್ನಡ. ಸೊ ಇಲ್ಲಿ ಏನಿರ್ತದೆ ಅಂದ್ರೆ 30 ಮಾರ್ಕ್ಸನ್ನು ಡಿವೈಡ್ ಮಾಡಿರ್ತಾರೆ ಎರಡಾಗಿ, 15 ಏನಂದ್ರೆ ಕನ್ನಡ ರಿಲೇಟೆಡ್ ಇತ್ತಂದ್ರೆ, ಇನ್ನು 15 ಏನಿರ್ತದೆ ಪೆಡಗಾಗಿ ರಿಲೇಟೆಡ್ ಇರ್ತದೆ. ಸೊ ಇಲ್ಲಿ ಕನ್ನಡ ಪೆಡಗಾಗಿ ಏನಂದ್ರೆ ಈಗ ನೀವು B.Ed D.Ed ಮಾಡ್ತಿರ್ತೀರಿ. ಸೊ B.Ed D.Ed ಮಾಡೋ ಟೈಮ್ದಾಗ ನಿಮ್ಗೆ ಸಬ್ಜೆಕ್ಟ್ ಮೆಥಡ್ ಇರ್ತದೆ. ಸೊ ಅಲ್ಲಿನೇ ಅದೇ ನೋಟ್ಸ್ ನೀವು ರೆಫರ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ನಾನು B.Ed 3rd ಸೆಮ್ ಮಾಡ್ತಾಯಿದ್ದೀನಿ. ನನ್ನ ಮೆಥಡ್ಸ್ ಯಾವ್ಯಾವ ಅಂದರೆ ಹಿಸ್ಟ್ರಿ ಮತ್ತು ಹಿಂದಿ. ಸೊ ಹಿಸ್ಟ್ರಿ ಮತ್ತು ಹಿಂದಿ ಮೆಥಡ್, ಹಿಂದಿನೇ ಇತ್ತಂದ್ರೆ ಹಿಂದಿ ಮೆಥಡ್ ರಿಲೇಟೆಡ್, ಹಿಂದಿ ಪೆಡಗಾಗಿ ರಿಲೇಟೆಡ್ ಸಬ್ಜೆಕ್ಟ್ ಇರ್ತದೆ. ಸೊ ಅದನ್ನು ನಾನು ರೆಫರ್ ಮಾಡ್ತೀನಿ. ಹಾಗೆ ನೀವು ಕನ್ನಡ ರಿಲೇಟೆಡ್ ಪೆಡಗಾಗಿ ರಿಲೇಟೆಡ್ ಮಟೀರಿಯಲ್ ಏನು ನಿಮ್ಮ 3rd ಸೆಮ್ B.Ed ನಲ್ಲಿ ಇರ್ತಾರೆ ಅಥವಾ D.Ed ನಲ್ಲಿ ಇರ್ತಾರೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಮತ್ತು ಇನ್ನು ಉಳಿದ ಸರ್ ನಮ್ಗೆ ಮತ್ತೆ ಎಕ್ಸ್ಟ್ರಾ ಬೇಕು ಅಂತ ನಾವು ಇರ್ತಾರೆ ಕೆಲವರು. ಸೊ ಅವ್ರಿಗಾಗಿ ಏನಂದ್ರೆ ಅನುಸೂಯ ಪೆರಗಿ, ಡಾಕ್ಟರ್ ಅನುಸೂಯ ಪೆರಗಿ ಅಂತ ಇವರು ಕೂಡ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಪೆಡಗಾಗಿ ಅಂತ ಬುಕ್ ಬರ್ದಾರೆ. ಸೊ ಇದನ್ನು ನೀವು ರೆಫರ್ ಮಾಡ್ಬೋದು. ಮತ್ತು ನಮ್ದು B.Ed ನೋಟ್ಸ್ ಕೂಡ ರೆಫರ್ ಮಾಡ್ಬೋದು. ಮತ್ತು ಇನ್ನು ಉಳಿದಿದ್ದು 15 ಮಾರ್ಕ್ಸ್ ಲ್ಯಾಂಗ್ವೇಜ್ ರಿಲೇಟೆಡ್ ಇರ್ತಾರೆ. ಅಲ್ಲಿ ಏನಂದ್ರೆ 15 ಮಾರ್ಕ್ಸ್ ಲ್ಯಾಂಗ್ವೇಜ್ ರಿಲೇಟೆಡ್ ಇರ್ತಾರೆ ಅಂದ್ರೆ ನಿಮ್ಮ ಪ್ಯಾರಾಗ್ರಾಫ್ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಥರ ಕ್ವಶನ್ಸ್ ಕೇಳ್ತಿರ್ತಾರೆ. ಒಂದು ಪ್ಯಾಸೇಜ್ ಕೊಟ್ಟು ಒಂದು 7 ಅಥವಾ 8 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಒಂದು ಪೋಯಮ್ ಕೊಟ್ಟಿರ್ತಾರೆ, ಒಂದು 7 ಅಥವಾ ಒಂದು 8 ಮಾರ್ಕ್ಸ್ದ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕಾಗಿ ಏನಂದ್ರೆ ನೀವು ಕ್ವಶನ್ ಬ್ಯಾಂಕ್ಸ್ ರೆಫರ್ ಮಾಡ್ಬೋದು. ಅದು ಅಂತಿಲ್ಲ, ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕ್ವಶನ್ಸ್ ಅಲ್ಲೇ ಇರ್ತದೆ, ಆನ್ಸರ್ಸು ಅಲ್ಲೇ ಇರ್ತಾರೆ. ಸೊ ಅದು ನೀವು ಫೈಂಡ್ ಔಟ್ ಮಾಡಿ ಇದು ಮಾಡ್ಬೋದು. ಅದಕ್ಕೆ ಏನಂದ್ರೆ ಕ್ವಶನ್ ಪೇಪರ್ ರೆಫರ್ ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಇಂಗ್ಲೀಷಿಗೆ ಬಂದಾಗ, ಸೊ ಇಂಗ್ಲೀಷ್ಗೂ ಸೇಮ್ ಏನಂತಂದ್ರೆ ನೀವು B.Ed ಆಯ್ತು ಅಥವಾ D.Ed
ನೋಟ್ಸ್ನ ರೆಫರ್ ಮಾಡ್ಬೋದು. ಇಂಗ್ಲೀಷ್ ಮೆಥಡ್ ಅಂತ ಯಾರು ತೊಗೊಂಡಿರ್ತಾರಲ್ಲ ಆಪ್ಷನ್ ಇಂಗ್ಲೀಷ್ ಮಾಡಿ ಮುಂದೆ ಇಂಗ್ಲೀಷ್ ಮೆಥಡ್ ತೊಗೊಂಡಿರ್ತಾರೋ ಸೊ ಅದನ್ನು ನೀವು ನೋಟ್ಸ್ ರೆಫರ್ ಮಾಡ್ಬೋದು ಮೆಥಡ್ದಾಗ. ಸೊ ಇಂಗ್ಲೀಷ್ ಪೆಡಗಾಗಿ ರಿಲೇಟೆಡ್ ಐತಿ. ಅಥವಾ ಬ್ಯಾಡ ಅಂದ್ರೆ ಅರಿಹಂತ್ ಪಬ್ಲಿಕೇಶನ್ದನೇ ಇದೆ. ಸೊ ದರ್ ಇಸ್ ಅನದರ್ ಬುಕ್ ಫಾರ್ ಇಂಗ್ಲೀಷ್ ಯು ಕ್ಯಾನ್ ರೆಫರ್ ಯುವರ್ B.Ed D.Ed ನೋಟ್ಸ್. Your B.Ed D.Ed notes, English pedagogy you can refer, or else you can refer Arihant Publications. Arihant Publications, there is a book, English pedagogy. So, ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಮತ್ತು ಇಲ್ಲಿ ಹೆಂಗಂದ್ರೆ ಇಲ್ಲಿ ಕನ್ನಡದಾಗ ಹೆಂಗೆ ಪ್ಯಾರಾಗ್ರಾಫ್ ಮತ್ತು ಪೋಯಮ್ ಇರ್ತಲ್ಲ, ಇಲ್ಲೂ ಕೂಡ ಹಂಗೆ ಇಂಗ್ಲೀಷ್ದಾಗ ಕನ್ನಡ ಪ್ಯಾರಾಗ್ರಾಫ್ ಮತ್ತು ಪೋಯಮ್ ಇರ್ತಾರೆ. ಸೊ ಅದಕ್ಕಾಗಿ ನೀವು ಕ್ವಶನ್ ಬ್ಯಾಂಕ್ನು ಕ್ವಶನ್ ಪೇಪರ್ ರೆಫರ್ ಮಾಡ್ಬೋದು. ಉದಾಹರಣೆಗೆ ನೆಕ್ಸ್ಟ್ ನಾನು ಹೇಳ್ತೇನೆ ಕ್ವಶನ್ ಬ್ಯಾಂಕ್ ಯಾವ್ಯಾವ ರೆಫರ್ ಮಾಡ್ಬೇಕಂತ. ಸೊ ಇಂಗ್ಲೀಷ್ ಯು ಮೇ ರೆಫರ್ B.Ed D.Ed ನೋಟ್ಸ್, or else Arihant publication. There is an English pedagogy book Arihant, and next you can refer the question banks, question papers. So ಇದು ಏನಂದ್ರೆ ಇದು ಚೈಲ್ಡ್ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಮತ್ತು ಇನ್ನೊಂದು ಏನಂದ್ರೆ ಹಿಂದಿ ಒಂದು ಐತಿ, ಹಿಂದಿ. ಸೊ ಇಲ್ಲಿ ಸೇಮ್ ಏನಂದ್ರೆ B.Ed D.Ed ಈಗ ನಾನು ಫಾರ್ ಎಕ್ಸಾಂಪಲ್ ನಂದು ತೊಗೋದಾದ್ರೆ ನಾನು 3rd SEM B.Ed ಮಾಡ್ತಾಯಿದ್ದೀನಿ. ನಂದು ಮೆಥಡ್ ಯಾವುದು ಹಿಂದಿ. ಸೊ ಐ ಮೇ ರೆಫರ್ ಹಿಂದಿ ನೋಟ್ಸ್, ಹಿಂದಿ ಬುಕ್ ವಾಟ್ ಎವರ್ ಐ ಆಮ್ ಲರ್ನಿಂಗ್ ಇನ್ ದ B.Ed or D.Ed. ಸೊ ನಾನು B.Ed D.Ed ಅಥವಾ B.Edದಾಗ ಏನು ಓದಾಕ್ತೀನಲ್ಲ ಅದನ್ನು ನೋಟ್ಸ್ನ ರೆಫರ್ ಮಾಡ್ಬೋದು. ಅಥವಾ ಮತ್ತು ಇಲ್ಲೂ ಕೂಡ ಏನೋ ಮೆಗ್ರಾ ಹಿಲ್ದವ್ರದ್ದು ಅದ ಒಂದು ಬುಕ್, ಮೆಗ್ರಾ ಹಿಲ್ ಪಬ್ಲಿಕೇಶನ್ ಕೂಡ ಅದ. ಅಂದರೆ ಆ್ಯಕ್ಚುಲಿ ಇದು ಸಾಕಾಗ್ತದೆ B.Edದಾಗ ಏನು ಓದ್ತಿರ್ತಾರೆ. ಬಟ್ ಅದಕ್ಕೆ ಆದರೂ ಸರ್ ನಮ್ಗೆ ಬೇಕು ಬುಕ್ ಅಂತಂದ್ರೆ ಮತ್ತು ಹೇಳಿಲ್ಲ ಅಂತ ಆಗಬಾರ್ದಲ್ಲ, ಇವೇನು B.Ed D.Edದನ್ನು ರೆಫರ್ ಮಾಡಾಕತ್ತಾನು ಮತ್ತು ಅದೇ ಏನು ಉಪಯೋಗ ಅಂತ ಅನ್ಬಾರ್ದಂತ ಮೆಗ್ರಾ ಹಿಲ್ದು ಕೂಡ ಅದ. ಮತ್ತು ಇಲ್ಲೂ ಕೂಡ ಹೆಂಗಂದ್ರೆ ಲ್ಯಾಂಗ್ವೇಜ್ ಹಿಂದಿ ಇರ್ತಾರೆ, ಅದು ಏನಂದ್ರೆ ಪ್ಯಾಸೇಜ್ ಇರ್ತಾರೆ ಮತ್ತು ಪೋಯಮ್ ಇರ್ತಾರೆ. ಸೊ ಹಿಯರ್ ಆಲ್ಸೋ ಸೇಮ್, ಯು ಮೇ ರೆಫರ್ B.Ed notes and McGraw Hill publications. There is a book named in Hindi. So otherwise you can refer the question banks also. ಸೊ ದೀಸ್ ಆಲ್. ಸೊ ಫಾರ್ ಪೆಡಗಾಗಿ ನನ್ನ ಪ್ರಕಾರ ಪೆಡಗಾಗಿ ಏನಂದ್ರೆ ನಿಮ್ಮ B.Ed ನೋಟ್ಸ್ನ ಅತ್ಯುತ್ತಮ. ಸೊ ಬೇಡಪ್ಪ ಸರ್ ಇಟ್ ಈಸ್ ನಾಟ್ ಇನಫ್, ದೆನ್ ಯು ಕ್ಯಾನ್ ರೆಫರ್ ಮೆಗ್ರಾ ಹಿಲ್. ಸೊ ಇದೇನು ಅದಲ್ಲ ಚೈಲ್ಡ್ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಹಿಂದಿ. ಸೊ ದಿಸ್ ಇಸ್ ಸೇಮ್ ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಸೇಮ್ ಇರ್ತದೆ. ಸೇಮ್ ಅಂದ್ರೆ ಕ್ವಶನ್ ಸೇಮ್ ಇರೋಂಗಿಲ್ಲ, ಸಬ್ಜೆಕ್ಟ್ ಸೇಮ್ ಇರ್ತದೆ. ಕ್ವಶನ್ 1-2 ಸೇಮ್ ಬರ್ಬೋದು ಹಂಗಂತ ಮತ್ತು ಸರ್ ಆಯ್ತು ಬಿಡಿ ಸರ್ ಕ್ವಶನ್ ಒಂದೇ ಇರ್ತದೆ ಅಂತ ಹಂಗೆ ತಿಳ್ಕೊಬೇಡ್ರಿ ನೀವು. ಸಬ್ಜೆಕ್ಟ್ ಏನಿರ್ತದಲ್ಲ ಚೈಲ್ಡ್ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಹಿಂದಿ. ಸೊ ಇದೇನು ಪೇಪರ್ 1 ಮತ್ತು ಪೇಪರ್ 2ಗೆ ಸೇಮ್ ಇರ್ತದೆ. ನೆಕ್ಸ್ಟ್ ನಾವು ಸಬ್ಜೆಕ್ಟ್ ರಿಲೇಟೆಡ್ ನೋಡೋಣ. ಏನಂದ್ರೆ ಚೈಲ್ಡ್ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಹಿಂದಿ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಏನೈತಂದ್ರೆ EVS. ಸೊ ಇಲ್ಲಿ EVS ಎಲ್ಲಿ ಬರ್ತಿತ್ತಂದ್ರೆ 1 to 5th ಅಂದ್ರೆ ಪೇಪರ್ 1ದಾಗ ನೀವೇನು ಓದ್ತಿರ್ತಾರಲ್ಲ ಅಲ್ಲಿ EVS ಅಂತ ಸಬ್ಜೆಕ್ಟ್ ಇರ್ತದೆ. ಸೊ ಅಲ್ಲಿ EVSಗೆ ಏನಪ್ಪ ಅಂದ್ರೆ ಇಲ್ಲೊಂದು ನೀವು ಮೇನ್ ತಿಳ್ಕೋದೇನು ವಿಷಯ ಅಂದರೆ EVS ಅಂದರೆ ಆ್ಯಕ್ಚುಲಿ ಇಲ್ಲಿ ಕೆಲವೊಂದು ಕನ್ಸೆಪ್ಟ್ ವೈಸ್ ಕ್ವಶನ್ ಇರ್ತಾವೆ. ಸೊ ಆ ಕನ್ಸೆಪ್ಟ್ ವೈಸ್ ಕ್ವಶನ್ ನೀವು ಸೈನ್ಸ್ನಲ್ಲಿ ಕಾಣ್ಬೋದು. ಅಂದರೆ 6th 7th 5th ಅಂತೂ EVS ಅಂತ ಸಬ್ಜೆಕ್ಟ್ ಇರ್ತದೆ. ಸೊ 6th 7th 8th 9th 10th ಕೆಲವೊಂದು ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಇರ್ತಾವೆ. ಸೊ ಅದನ್ನು ನೀವು ರೆಫರ್ ಮಾಡಿರಿ, ಅಂದರೆ ಆ ಬುಕ್ಸನ್ನು ರೆಫರ್ ಮಾಡಿರಿ. ಮತ್ತು ಬೇಡ ಸರ್ ನಮ್ಗೆ ಮತ್ತು ಸಪ್ರೇಟ್ ಬೇಕಂದ್ರೆ ಇಲ್ಲಿ SMV ಪಬ್ಲಿಕೇಶನ್ ಒಂದು ಅದ, SMV ಪಬ್ಲಿಕೇಶನ್ದು EVS ಅಂತನ ಐತಿದು. ಸೊ EVS ರಿಲೇಟೆಡ್ ಮ್ಯಾಟ್ರ್ ಇದೆ ಅಲ್ಲಿ. ಸೊ ಮತ್ತು ಇಂಗ್ಲೀಷ್ ಮೀಡಿಯಮ್, ಫಾರ್ ಇಂಗ್ಲೀಷ್ ಮೀಡಿಯಮ್ ಯು ಕ್ಯಾನ್ ರೆಫರ್ ಅರಿಹಂತ್ ಪಬ್ಲಿಕೇಶನ್ಸ್. Arihant publications. There is a EVS environmental science and pedagogy. So ಇಲ್ಲಿ pedagogyನೂ ಇರ್ತದೆ, ಅದು ನಿಮ್ಮ D.Edದಾಗ ನೀವು ಓದ್ತೀರಿ. ಸೊ ಯು ಮೇ ರೆಫರ್ ದ 6th 7th 8th 9th 10th ವಾಟ್ ಎವರ್ ಯುವರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಬುಕ್ಸ್ ಫಾರ್ EVS purpose. Means in 6th book, in 7th in science books some matter or some concept will be related to the environment science, so that you can refer, or else Arihant publications book also you can refer English medium. So next ಏನಂದರೆ ಮ್ಯಾಥ್ಸ್. ಸೊ ಇದು ಹೆಂಗಂದ್ರೆ ಮ್ಯಾಥ್ಸ್ ಇಲ್ಲಿ ನೀವು 1 to 5th ಕಾಣ್ಬೋದು. 6 to 8 ಯಾರು BSc B.Ed ಮಾಡಿರ್ತಾರಲ್ಲ PCM, ಸೊ ಅಲ್ಲಿ ಕೂಡ ಇಲ್ಲಿ ಮ್ಯಾಥ್ಸ್ ಇರ್ತದೆ. ಸೊ ಈ ಮ್ಯಾಥ್ಸ್ಗೆ ಏನಂದ್ರೆ 5th ಅಥವಾ 6th to 10th ನಿಮ್ದೇನು ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮೀಡಿಯಮ್ದಾಗ ಹೋದ್ರಿ, ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ನ ರೆಫರ್ ಮಾಡಿರಿ. ಯಾಕೆ ಇದೆ ಅಂತಂದ್ರೆ ಕೆಲವ್ರು ಅಂತಾರೆ ಆಥರ್ ಬುಕ್ಸ್ ಆದಿದ್ರು, ಬಟ್ ಇಲ್ಲಿ ಕ್ವಶನ್ಸ್ ಮೇನ್ ಅರೈಸ್ ಆಗೋದನ್ನ 5th to 6th to 10th ಬುಕ್ಸ್ದಾಗಿಂದನೇ, ಅದಕ್ಕೆ ಹೇಳೋದು. ಸೊ ಇಲ್ಲಿ ಸರ್ ನಮ್ಮ ಫ್ರೆಂಡ್ ಒಬ್ಬ ಅದಾನ ಸರ್ ಆಥರ್ ಬುಕ್ಸ್ ರೆಫರ್ ಮಾಡ್ತಾನವ, ಮತ್ತು ಅವ್ನು PSI ಓದಾಕತ್ತಾನು, ಆ PSI ಓದಾಕ್ತಾನೆ. ಬಟ್ ನೀ ಅಲ್ಲಿ ಎದಕ್ಕೆ ಓದಾಕತ್ತಿ ಅಂದರೆ TET, ಯು ಆರ್ ರೀಡಿಂಗ್ ಫಾರ್ ಓನ್ಲಿ TET ಪರ್ಪಸ್, ದೆನ್ ಯು ಶುಡ್ ಆ್ಯಂಡ್ ಯು ಮಸ್ಟ್ ರೆಫರ್ ದ 6 to 10 books ಫಾರ್ ಮ್ಯಾಥ್ಸ್ ಪರ್ಪಸ್ ಆ್ಯಂಡ್ ಫಾರ್ ಪೆಡಗಾಗಿ. ನಿಮ್ದೇನು ಬೋಧನಾಶಾಸ್ತ್ರ ಇರ್ತದಲ್ಲ, ಫಾರ್ ಪೆಡಗಾಗಿ ಯು ಕ್ಯಾನ್ ರೆಫರ್ ಯುವರ್ D.Ed or B.Ed ನೋಟ್ಸ್. D.Ed B.Ed ನೋಟ್ಸ್ನ ನೀವು ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ
ಸೈನ್ಸ್. ಸೊ ಇದು ಕೂಡ ಸೇಮ್ ಏನಂದ್ರೆ ನೀವು 6th to 10th ಬುಕ್ಸ್ನ ರೆಫರ್ ಮಾಡಬೇಕು. 6th to 10th ಬುಕ್ಸ್ ರೆಫರ್ ಮಾಡಬೇಕು. ಪ್ಲಸ್ ನಿಮ್ದೇನು ಪೆಡಗಾಗಿ ಏನಿರ್ತದಲ್ಲ ಅದಕ್ಕೆ ಏನಂದ್ರೆ ನಿಮ್ದು ಬಿ ಎಡ್ ಅಥವಾ ಬಿ ಎಡ್ನಲ್ಲಿ 3rd ಸೆಮ್ ಅಂತ ಹೇಳಿಲ್ಲ ಅಂದ್ರೆ ಬಿ ಎಡ್ ನೋಟ್ಸ್ ನೀವು ರೆಫರ್ ಮಾಡಬೇಕು. ಸೊ ಫಸ್ಟ್ ಯು ಶುಡ್ ರೆಫರ್ ದ 6th to 10th ಬುಕ್ಸ್. 6th to 10th ಬುಕ್ಸ್ ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ ನಾನು ಹೆಂಗೆ ಅದನ್ನು ಓದಬೇಕಂತ. 6th to 10th ಪರ್ಫೆಕ್ಟಾಗಿರಬೇಕು. ಸೊ ನೆಕ್ಸ್ಟ್ ಏನು ಪೆಡಗಾಗಿ ರಿಲೇಟೆಡ್ ಇರ್ತಾರೆ ನಮ್ಮ ಸೈನ್ಸ್ನ ಹೆಂಗೆ ಕಲಿಸ್ಬೇಕು ಅನ್ನೋದು ಅದು ನಾವು ಬಿ ಎಡ್ದಾಗ ನಮ್ಗೆ ಅನ್ನೋ ಸಬ್ಜೆಕ್ಟ್ ಇರ್ತದೆ. ಸೊ ಅದರಲ್ಲಿ ಇರ್ತದೆ. ಸೊ ನೆಕ್ಸ್ಟ್ ಪೆಡಗಾಗಿ ರಿಲೇಟೆಡ್ ವಾಟ್ ಎವರ್ ದ ಬಿ ಎಡ್ ನೋಟ್ಸ್ ಆರ್ ದ ಯು ಶುಡ್ ರೆಫರ್. ಸೊ ನೆಕ್ಸ್ಟ್ ಲಾಸ್ಟ್ ಅಂದ್ರೆ ಏನಂದ್ರೆ ನಮ್ಮ ಸಬ್ಜೆಕ್ಟ್ ಇದು ಸೋಷಲ್ ಸೈನ್ಸ್. ಸೋಷಲ್ ಸೈನ್ಸ್. ಸೊ ಇಲ್ಲಿ ಹೆಂಗಂದ್ರೆ ಸೋಷಲ್ ಸೈನ್ಸ್ 60 ಮಾರ್ಕ್ಸ್ ಇರ್ತಾರೆ. ಪೇಪರ್ 2 ಅಲ್ಲಿ ಬರ್ತಾರೆ ಯಾರು ಬಿ ಎ ಬೇಡ್ ಮಾಡಿರ್ತಾರೆ. ಸೋಷಲ್ ಸೈನ್ಸ್ 60 ಮಾರ್ಕ್ಸ್ ಇದ್ರೆ 40 ಮಾರ್ಕ್ಸ್ ರಿಲೇಟೆಡ್ ಟು ಸೋಷಲ್ ಸೈನ್ಸ್ ಇರ್ತದೆ, 20 ಮಾರ್ಕ್ಸ್ ರಿಲೇಟೆಡ್ ಟು ಪೆಡಗಾಗಿ ಇರ್ತದೆ. ಸೊ ಇದಕ್ಕೆ ಏನಂತಂದ್ರೆ ಮತ್ತು ಕೂಡ ಅದ 6th to 10th ಬುಕ್ಸ್ನ ರೆಫರ್ ಮಾಡಬೇಕು. ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಬುಕ್ಸ್ ರೆಫರ್ ಮಾಡಿ, ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್ DSRT ಬುಕ್ಸ್ ರೆಫರ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಪ್ಲಸ್ ಮತ್ತು ಒಂದು ಕೆಲವೊಂದು ಸತ ಹೆಂಗಂದ್ರೆ ಕ್ವಶನ್ಸ್ 10th ಬಿಟ್ಟು ಕೂಡ ಕೇಳೋ ಪಾಸಿಬಿಲಿಟಿ ಇರ್ತಾವೆ. ಸೊ ಅವಾಗ ಏನಂದ್ರೆ ನೀವು ಪಿ ಯು ಸಿ ಬುಕ್ಸನ್ನ ರೆಫರ್ ಮಾಡಿ. PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಬುಕ್ಸ್ನ ರೆಫರ್ ಮಾಡಿ. ಸೊ ನೀವು ಕೇಳ್ಬೋದು ಸರ್ ಏನು ಸರ್ ಸೋಷಲ್ ಸೈನ್ಸ್ ಇದರಲ್ಲಿನ ಬರ್ತದೆ ಅಂದರೆ ಎಸ್ 99.99% ಈ 6th to 10th ಪ್ಲಸ್ PUC ಬುಕ್ಸ್ದಾಗಿನ ಕೇಳ್ತಾರೆ. ಸೊ ಫಾರ್ ಸೋಷಲ್ ಸೈನ್ಸ್ ಪರ್ಪಸ್ ಯು ಮೇ ರೆಫರ್ 6th to 10th books, 6th to 10th DSRT books plus PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್. ಸೊ ರಿಲೇಟೆಡ್ ಟು CTT ಈಗೆಲ್ಲ ಹೇಳಿ ಸರ್ CTT ಹೆಂಗೆ ಸೇಮ್ ಇದನ್ನು ಪ್ಯಾಟ್ರನ್ ಏನದಲ್ಲ CTTಗೂ ಕೂಡ ಇದೇ ಇರ್ತಾರೆ. ಬಟ್ ಇಲ್ಲಿ ಏನು ನೀವು DSRT ಬುಕ್ಸ್ ರೆಫರ್ ಮಾಡ್ತಿರಲ್ಲ DSRT ಬುಕ್ಸ್ ರೆಫರ್ ಮಾಡ್ತೀರಿ ಇಲ್ಲಿ KTT ಅದನ್ನು NCERT ಮಾಡ್ಕೋರಿ. NCERT ಅಂದರೆ ಸೆಂಟ್ರಲ್ ಬುಕ್ಸ್. for KTT you will refer DSRT, for CTT purpose you refer NCERT books. NCERT books you may refer. ಸೊ ಇಷ್ಟ ಆಯ್ತು. ಈಗ ನೆಕ್ಸ್ಟ್ ಏನಂದ್ರೆ ಕ್ವಶನ್ ಬ್ಯಾಂಕ್. ಸೊ ಸನ್ಸ್ಟಾರ್ ಪಬ್ಲಿಕೇಶನ್ ಒಂದು ಕ್ವಶನ್ ಬ್ಯಾಂಕ್ ಅದ, ಸನ್ಸ್ಟಾರ್ ಪಬ್ಲಿಕೇಶನ್. ಸೊ ಅದನ್ನು ರೆಫರ್ ಮಾಡೋದು. ಇಟ್ ಈಸ್ ಬೋತ್ ಅವೈಲೇಬಲ್ ಇನ್ ಬೋತ್ ಇನ್ ಕನ್ನಡ ಆಸ್ ವೆಲ್ ಆಸ್ ಇನ್ ಇಂಗ್ಲೀಷ್ ಮೀಡಿಯಮ್. ಯು ಮೇ ರೆಫರ್ ಸನ್ಸ್ಟಾರ್ ಪಬ್ಲಿಕೇಶನ್. ಆರ್ಟ್ಸ್ಗೂ ಸಪ್ರೇಟ್ ಅದ ಮತ್ತು ಸೈನ್ಸ್ ಕೂಡ ಸಪ್ರೇಟಾಗಿ ಅವರು ಕೊಟ್ಟಿದ್ದಾರೆ ಸನ್ಸ್ಟಾರ್ ಪಬ್ಲಿಕೇಶನ್ KTTs. ಮತ್ತು ರಿಲೇಟೆಡ್ ಟು CTT ಐತಂದರೆ CTTದ ಅರಿಹಂತ್ ಪಬ್ಲಿಕೇಶನ್ದ ಒಂದು ಬುಕ್ ಅದ, ಅರಿಹಂತ್ ಪಬ್ಲಿಕೇಶನ್ದ ಇಲ್ಲಿ ತೋರಿಸೇ ಬಿಡ್ತೇನೆ ಸುಮ್ಮನೆ ಯಾಕೆ ನೋಡಿರಿ. CTT ಆ್ಯಂಡ್ TETs ಟೋಟಲಿ ಇಲ್ಲಿ ಎಷ್ಟು ಅಂದ್ರೆ 25 ಪೇಪರ್ಸ್ ಅದಾವೆ, 25 ಕ್ವಶನ್ ಪೇಪರ್ಸ್ ಅದಾವೆ 2013 ಹಿಡಿದು 2021 ತನಕ. ನೋಡಿರಿ ಇದು ಅರಿಹಂತ್ ಪಬ್ಲಿಕೇಶನ್ದನ ನೆಕ್ಸ್ಟ್ ಇಲ್ಲಿ ಒಳಗೆ ತೋರಿಸಿ ನಿಮಗೆ. ಸೊ ನೋಡಿರಿ ಟೋಟಲ್ ಎಷ್ಟು ಅಂದ್ರೆ 25 ಪೇಪರ್ಸ್ ಅದಾವೆ. ಹರಿಯಾಣ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, UP ಆಗಿರ್ಬೋದು. ಸೊ ಅಲ್ಲೆಲ್ಲ ನಡೀತಕ್ಕಂತಹ ಇದು TET ಮತ್ತು ನಮ್ಮ ಸೆಂಟ್ರಲ್ TETದು ಕೂಡ ಕ್ವಶನ್ ಪೇಪರ್ಸ್ ಅವೈಲೇಬಲ್ ಅದಾವೆ. ಸೊ ಸೋಷಲ್ ಸೈನ್ಸ್ ಅದ ಇಲ್ಲಿ, ಸೋಷಲ್ ಸೈನ್ಸ್ ಇದೇನಂದ್ರೆ ಪೇಪರ್ 2 ರಿಲೇಟೆಡ್ ಅದ, ಹಂಗೆ ಸೈನ್ಸ್ದು ಕೂಡ ಸಿಗ್ತದೆ. ಸೊ ಇದನ್ನು ರೆಫರ್ ಮಾಡ್ಬೋದು ನೀವು. ಸೊ ಯಾಕೆ ಕ್ವಶನ್ ಬ್ಯಾಂಕ್ ಯಾಕಪ್ಪ ಅಂದ್ರೆ ಈಗ ಇಷ್ಟೆಲ್ಲ ನೀವು ಓದ್ತೀರಿ, ಬಟ್ ಯಾವ ರೀತಿ ಕ್ವಶನ್ ಬರ್ತದೆ ಹೆಂಗೆ ಓದಬೇಕು ಅನ್ನೋದು ಈ ಏನಂದ್ರೆ ಕ್ವಶನ್ ಬ್ಯಾಂಕ್ ಮುಖಾಂತರ ನೀವು ತಿಳ್ಕೊಬೋದು. ದಿಸ್ ಆಲ್ ಯು ವಿಲ್ ರೀಡ್, ಬಟ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಕ್ವಶನ್ ಬ್ಯಾಂಕ್ ಇಸ್ ದಟ್ ಹೌ ದ ಕ್ವಶನ್ ವಿಲ್ ಅರೈಸ್ ಇನ್ ವಾಟ್ ಲೆವೆಲ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ರೀಡಿಂಗ್ ಮೌರ್ಯನ್ ಎಂಪೈರ್ only from 2013 to 2020 in the CTT only 3 questions have been asked in the Mauryan Empire. More number of questions have been asked from the freedom struggle. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಸೊ ಯಾವ ಟೈಪ್ ಓದಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ ಏನಂದ್ರೆ ಇಲ್ಲಿ ಸನ್ಸ್ಟಾರ್ ಪಬ್ಲಿಕೇಶನ್ KTT ಇದೆ ಮತ್ತು CTTದು ಇಲ್ಲಿ ಏನಂದ್ರೆ ಅರಿಹಂತದ ಕೂಡ ಅದ, ಅರಿಹಂತ್. ಸೊ ದಿಸ್ ಇಸ್ ದ ಸಬ್ಜೆಕ್ಟ್ ಮಟೀರಿಯಲ್, ದ ಬುಕ್ ಲಿಸ್ಟ್. ಸೊ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಲ್ಲಿ ನಾ ಹೇಳಿದ್ದ ಅಂತಿಮ ಅಲ್ಲ. ನೀವು ಕೇಳ್ಬೋದು ಸರ್ ಮತ್ತು ನೀವು ಇದು ಹೇಳಿದ್ರಿ ಬುಕ್ ಮತ್ತು ನಾವು ಓದಿದ್ದು ಸರಿ ಅಂತ ಏನು ಮಾತು ಹಿಂಗೂ ಅಂತಾರೆ ಕೆಲವರು. ಸೊ ಹಾಗಾಗಿ ನಿಮಗೆ ಇನ್ನೂ ಇತರಕ್ಕಿಂತ ಚಲೋ ಬುಕ್ಸ್ ನಿಮ್ಮಲ್ಲೇ ಇದ್ರೆ ತೊಗೋರಿ, ನಂದೇನು ಅಬ್ಜೆಕ್ಷನ್. ಬಟ್ ನನ್ನ ಪ್ರಕಾರ ಇವೇನೋ ಬೆಸ್ಟ್ ಬುಕ್ಸ್ ಅದಾವೆ. ಮತ್ತು ಇನ್ನೊಂದು ಏನಂದ್ರೆ ಸೋಷಲ್ ಸೈನ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು, ದಯವಿಟ್ಟು ಯಾವುದೋ ಆ ಥರ ಬುಕ್ಸ್ನ ತೊಗೋಬೇಡಿ, ಯಾವ ಆ ಥರ ಬುಕ್ಸ್ನ ತೊಗೋಬೇಡಿ. ಇವೇ ಬೆಸ್ಟ್ ಪರ್ಫೆಕ್ಟಾಗಿ ಓದಿ
ಮತ್ತು ಇದ್ರಾಗ ಇನ್ನೊಂದು ಏನಂದ್ರೆ ನಾವು 6 to 10th ಬುಕ್ಸ್ ಓದ್ತೀವಿ. ಫಸ್ಟ್ ಹೆಂಗಂದ್ರೆ ಫಸ್ಟ್ ರೀಡಿಂಗ್ ಯಾವತ್ತು ನಮ್ದು ಜಸ್ಟ್ ರೀಡಿಂಗ್ ಆಗಿರಬೇಕು. ಫಸ್ಟ್ ಯಾವತ್ತು ನಮ್ದು ಏನಂದ್ರೆ ಜಸ್ಟ್ ರೀಡಿಂಗ್ ಆಗಿರಬೇಕು, ಅದನ್ನು ಮಾರ್ಕ್ ಮಾಡ್ಕೊತ ಹೋಗ್ಬೇಕು, ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಟೈಮ್ ಏನಂದ್ರೆ ನೋಟ್ಸ್ ಮಾಡಬೇಕು. In the second time you should make a proper notes of the social science or science. ಮತ್ತು ಮ್ಯಾಥ್ಸ್ ಅಂತೂ ನೋಟ್ಸ್ ಅಂತೂ ಅದೇನು ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಮ್ಯಾಥ್ಸ್ ಹೆಂಗಿರ್ತಾರೆ ನೀವು ಬಿಡಿಸ್ಬೇಕು. ಯು ಹ್ಯಾವ್ ಟು ಸಾಲ್ವ್ ದ ಮ್ಯಾಥ್ಸ್ ಪ್ರಾಬ್ಲಮ್ಸ್. ಸೊ ಕ್ವಶನ್ ಬ್ಯಾಂಕ್ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ನೀವು ಮಾಡಿದೇನು ಸರ್ ಮತ್ತು ಕ್ವಶನ್ ಬ್ಯಾಂಕ್ ತೊಗೊಂಡಿಲ್ಲ ಅಂದ್ರೆ ವೇಸ್ಟ್. ಅಥವಾ ಇದನ್ನು ಬರೀ ಕ್ವಶನ್ ಬ್ಯಾಂಕ್ ಮಾಡಿದ್ದೇನಂದ್ರೂ ಮತ್ತು ಉಪಯೋಗ ಆಗಿಲ್ಲ. ಮತ್ತು ಕೆಲವ್ರು ಅಂದಿರ್ತಾರೆ, ಇಲ್ಲೋ ನಾ ಬರೀ ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದ್ದು, ಯಾವುದೂ ಬುಕ್ ಓದಿಲ್ಲ, TET ಪಾಸ್ ಆದಿ, ಒಬ್ಬ ಅದನ್ನು ನೀನು ಆಗ್ಬೋದಾ? ಅವ ಆಗಿರ್ತಾನೆ ಎಷ್ಟು ಅಂದ್ರೆ ಇಲ್ಲಿ ಬರೀತಾನಲ್ಲ 90 ಮಾರ್ಕ್ಸ್ ತೊಗೊಂಡಿರ್ತಾನೆ, ಜಸ್ಟ್ ಪಾಸ್. ನಮ್ಗೆ ಇಲ್ಲಿ ಬರೀ 90 ಮಾರ್ಕ್ಸ್ ತೊಗೋದು ಬೇಡ, 100+ ತೊಗೋಬೇಕು. ಸೊ ಹಂಗಾಗಿ ಹೆಂಗಂದ್ರೆ ಇದು 50% ಯೂಸ್ ಆದ್ರೆ ಇದೇನು ಬುಕ್ಸ್ನ ಹೇಳಿದಿಲ್ಲ, ಇದು 50% ಯೂಸ್ ಆಗ್ತದೆ. ಸೊ ಹಂಗಾಗಿ ಎರಡೂ ನೀವು ರೆಫರ್ ಮಾಡಬೇಕಾಗ್ತದೆ. ಮತ್ತು ನೆಕ್ಸ್ಟ್ ಇನ್ನು ನೋಟ್ಸ್ ಹೆಂಗೆ ಮಾಡಬೇಕು ಅದೊಂದು ಪ್ರಶ್ನೆ. ಏನು ನೋಟ್ಸ್ ಹೆಂಗಂದ್ರೆ ನಿಮ್ಗೆ ಗೊತ್ತೈತಲ್ಲ ಏನು ಅನ್ನೋದನ್ನು ಬಿಡ್ರಿ, ಏನು ಗೊತ್ತಿಲ್ಲಲ್ಲ ಅದ್ರಾಗ ಆ ಪಾಯಿಂಟ್ಸನ್ನು ಕವರ್ ಮಾಡ್ಕೊತ ಹೋಗಿ, ಜಸ್ಟ್ ಹೈಲೈಟ್ ಮಾಡ್ಕೊತ ಪಾಯಿಂಟ್ಸ್ನ ಬರ್ಕೊತ ಹೋಗಿ, ನೋಟ್ಸ್ ಪ್ರಿಪ್ರೇಷನ್ ಆಗ್ತದೆ. ಮತ್ತು ಇದಕ್ಕೆಲ್ಲ ಸರ್ ಟೈಮ್ ಭಾಳ ಹತ್ತೈತೆ ಅಂದರೆ ಟೈಮ್ ಬೇಕೇ ಬೇಕು. ಈಗ GPSTR ಎಕ್ಸಾಮ್ ಕೂಡ ಮೇನಲ್ಲಿ ಇದೆ, ಮೇ ತಿಂಗಳಲ್ಲಿ. ನೆಕ್ಸ್ಟ್ ಜೂನ್ ಅಥವಾ ಜುಲೈ ಏನಂದ್ರೆ KTET ಕಾಲ್ಫಾರ್ಮ್ ಆಗೋ ಸಂಭವ ಇದೆ. KTET ಮತ್ತು CTETನೂ ಕೂಡ ಕಾಲ್ಫಾರ್ಮ್ ಆಗೋ ಸಂಭವ ಇದೆ. ಸೊ ಈಗಿಂದನೇ ಇವತ್ತಿನ ನೀವು ಸ್ಟಾರ್ಟ್ ಮಾಡಿ ಅಭ್ಯಾಸಕ್ಕೆ, ಯಾಕಂದ್ರೆ ಇಷ್ಟೆಲ್ಲ ಟೈಮ್ ಭಾಳ ಬೇಕಾಗ್ತದೆ. ನಾವು ಅನ್ಬೋದು ಏನು ಬಿಡ್ರಿ ಸರ್ KTET ಎಲ್ಲಕ್ಕಿಂತ ಈಸಿ ಎಕ್ಸಾಮ್, ಬಟ್ ಇದೇನು ತಿಳ್ಕೊಂಡಿಲ್ಲ ಅಂದ್ರೆ ಎಲ್ಲಕ್ಕಿಂತ ಟಫ್ ಎಕ್ಸಾಮ್ ಕೂಡ KTET ಆಗ್ತದೆ. ಸೊ ಹಂಗಾಗಿ ಏನಂದ್ರೆ ನಿಮ್ಮ ಪ್ರಾಮಾಣಿಕವಾಗಿ ನಿಮ್ಮದು ಪ್ರಯತ್ನ ಇರಬೇಕು. ಇಷ್ಟೆಲ್ಲ ಬುಕ್ ಲಿಸ್ಟ್ ಭಾಳ ಜನ ನನಗೆ ಫೋನ್ ಮಾಡ್ಕೆ ಆಗ್ತಿರೋ, ಸರ್ ಬುಕ್ ಲಿಸ್ಟ್ ಯಾವಾಗ ಹೇಳ್ತೀರಾ ಸರ್, ನೋಟ್ಸ್. ಮತ್ತು ಇನ್ನೊಂದು ಏನಂದ್ರೆ ನೆಕ್ಸ್ಟ್ ಒಂದು ಪಾಯಿಂಟ್, ನೀವು ಎಲ್ಲರೂ ಏನಂದ್ರೆ ಸರ್ ನೋಟ್ಸ್ ಕೊಡ್ರಿ ಅಂತಂತೀರಿ. ಇದಕ್ಕೆ ಏನೈತೆ, ನೀವು ಕಾಂಪಿಟೇಟಿವ್ ಫೀಲ್ಡ್ ಬಂದಾಗ ನಿಮ್ದು ಏನಾದರೂ BA BSc BEd ಮೈಂಡ್ಸೆಟ್ ಬಿಟ್ಟು ಕಾಂಪಿಟೇಟಿವ್ ಆ್ಯಸ್ ಅ ಆಸ್ಪಿರೆಂಟಾಗಿ ನೀವು ಏನಂದ್ರೆ ವರ್ಕ್ ಮಾಡ್ಬೇಕು ನಿಮ್ಮ ತಲೆ. ಇದು ನೋಟ್ಸ್ ಅಲ್ಲ, ನೀವು ಸ್ವತಃವಾಗಿ ನೋಟ್ಸ್ ಮಾಡ್ಕೋಬೇಕು. ಯಾವುದೋ ಒಂದು ಪ್ರಿಂಟೆಡ್ ನೋಟ್ಸ್ ಇರ್ತದೆ ಅದನ್ನು ತೊಗೊಂಡು ಇದು ಮಾಡೋದಲ್ಲ. ಇದಕ್ಕೇನು ನಾನು ಬುಕ್ಸ್ ಹೇಳಿದನಲ್ಲ ಇವು ರೆಫರ್ ಮಾಡಿ. ಮತ್ತು ನಾನು ಹೇಳಿದ್ದೇನೆ ಅಂತ ಮೇಲೆ ವಾಟ್ ಎವರ್ ಐ ಟೋಲ್ಡ್ ಐ ವಿಲ್ ಲಿಸ್ಟೆಡ್ ಔಟ್ ದ ಬುಕ್ಸ್, ಇಟ್ ಈಸ್ ನಾಟ್ ದ ಫೈನಲ್ ಒನ್. ಯು ಮೇ ರೆಫರ್ ಅನದರ್ ಬುಕ್ಸ್ ಆ್ಯಸ್ ಯು ಲೈಕ್, ಆ್ಯಸ್ ಯು ವಿಶ್. ಸೊ ನೆಕ್ಸ್ಟ್ ನೋಟ್ಸ್ ಚೆನ್ನಾಗಿ ಮಾಡ್ಕೊರಿ. ಇದೇನೋ ನೀವು ಬುಕ್ಸ್ ಇದು ಮಾಡ್ತೀರ, ನೋಟ್ಸ್ ಚೆನ್ನಾಗಿ ಮಾಡಿ. ಮತ್ತು ಮೇನ್ ಅಂದರೆ ಸೈಕಾಲಜಿ ಮೇಲೆ ಭಾಳ ನೀವು ಫೋಕಸ್ ಕೊಡ್ರಿ. ಸೈಕಾಲಜಿ ಆಗಿರ್ಬೋದು, ಮತ್ತು ಇಲ್ಲಿ ಸೈನ್ಸ್ಗಾಗಿರ್ಬೋದು, ಮತ್ತು ಇಲ್ಲಿ ಸೋಷಲ್ ಸೈನ್ಸ್ ಆಗಿರಬಹುದು. ಮತ್ತು ಇನ್ನೊಂದು ಏನಂದ್ರೆ ಈಗ ಒಂದು ಬುಕ್ ಇರ್ತೈತಿ, ಅಲ್ಲಿ ಟೀಚರ್ದೊಬ್ಬರದ್ದು ಚಿತ್ರ ಕೊಟ್ಟಿರ್ತಾರೆ, ಹಿಂಗೆ ಬೋರ್ಡ್ ಮೇಲೆ ಕಲಿಸೋದು. ನಾ ಹೆಂಗೆ ನಿಂತಿದ್ದಿಲ್ಲ, ಹಿಂಗೆ ಮಾರ್ಕೆಟ್ದಾಗ ಹೋಗ್ತಾರೆ, ಸರ್ ಅದು ಬುಕ್ ಕೊಡ್ರಿ, ಅದು ಟೀಚರ್ದು ಬುಕ್ ಐತೆ ನೋಡ್ರಿ ಅಂತಂತಾರೆ. ಹಂಗಂದ್ರೆ ನೀವು ಯಾವತ್ತೂ ಪಾಸ್ ಆಗಲ್ಲ. ನೀವು ಅದನ್ನು ಬಿಡ್ರಿ. ಈಗ PCದು ಹಂಗೆ ಇದಂತ ಅಷ್ಟಲ್ಲ, TETದು ಅಷ್ಟಲ್ಲ, ಯಾವುದೋ ಹೇಳ್ರಿ PC ಹೋಗ್ರಿ PS ಹೋಗ್ರಿ. ನೀವೇನಂದ್ರೆ ಮೇನ್ ಅಂದ್ರೆ ಬೇಸಿಕ್. ಈಗ ನಾವು PC PSI ಬೇಸಿಕ್ ಅಂದ್ರೆ ಇವು ಓದಂತಂತೇವೆ ನಾವು, ಸೈನ್ಸ್ ಮತ್ತು ಸೋಷಲ್ ಸೈನ್ಸ್. ಅಲ್ಲಿ PC PSI ಏನಂದ್ರೆ ಬೇಸಿಕ್ ಬುಕ್ಸ್ ಆಗ್ತಾವೆ, ಬಟ್ ಇಲ್ಲಿ ಅವ ಮೇನ್ ಬುಕ್ಸ್ ಮೇನ್ ಬುಕ್ಸ್ ಆಗ್ತಾವೆ. ಸೊ ಕರೆಕ್ಟಾಗಿ ನೀವು ಏನಂದ್ರೆ ಗಮನ ಇಟ್ಕೊಂಡು ಇಲ್ಲಿ ಇದು ಮಾಡಬೇಕು. ಮತ್ತು ನೋಟ್ಸ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳಿದೆ ನಾನು. ಫಸ್ಟ್ ಇನ್ ದ ಫಸ್ಟ್ ಚಾನ್ಸ್ ಯು ಶುಡ್ ಜಸ್ಟ್ ಗೋ ಆನ್ ರೀಡಿಂಗ್. ನಿಮ್ಗೆ ತಿಳಿಲಿ ಬಿಡಲಿ, ಜಸ್ಟ್ ಗೋ ಆನ್ ರೀಡಿಂಗ್. ಯು ಅಂಡರ್ಸ್ಟ್ಯಾಂಡ್ ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ಡಸಂಟ್ ಮ್ಯಾಟರ್, ಜಸ್ಟ್ ಗೋ ಆನ್ ರೀಡಿಂಗ್. ದ ಸೆಕೆಂಡ್ ಟೈಮ್ ಯು ಜಸ್ಟ್ ಹೈಲೈಟ್ ದ ಪಾಯಿಂಟ್ಸ್. ಥರ್ಡ್ ಟೈಮ್ ಯು ಮೇಕ್ ಅ ನೋಟ್ಸ್ ಆಫ್ ಇಟ್ ಇನ್ ಅ ಪ್ರಾಪರ್ ಮ್ಯಾನರ್ ಬೈ ಯೂಸಿಂಗ್ 3 to 4 ಕಲರ್ ಪೆನ್ಸ್. ಸೊ ಹಿಂಗಾಗಿ ನೀವು ಯೂಸ್ ಮಾಡ್ಕೋತ ಹೋದ್ರೆ ನೀವು ಖಂಡಿತವಾಗಿಯೇ ಯಶಸ್ಸು ಕಾಣ್ಬೋದು. ಸೊ ಈಗಾಗಲೇ ಏನಂದ್ರೆ GPSTR ಅಂತೂ ಕಾಲ್ಫಾರ್ಮ್ ಆಗಿದೆ. ಸೊ ನೆಕ್ಸ್ಟ್ GPSTR ಅದು ಕೂಡ ಏನಂದ್ರೆ ನೆಕ್ಸ್ಟ್ TET ಜೂನಲ್ಲಿ ಅಂದ್ರೆ ಕಾಲ್ಫಾರ್ಮ್ ಆಗೋ ಸಂಭವತೆ ಇದೆ. ಸೊ ಕಾಲ್ಫಾರ್ಮ್ ಮಾಡ್ಕೊಂಡು ನಾನು ಓದ್ತೀನಿ ಅನ್ನೋದು ತಪ್ಪು. ಸೊ ಯಾಕಂದರೆ ಈಗಿನ ನೀವು ಪ್ರಿಪ್ರೇಷನ್ ಮಾಡ್ಕೋತಾ ಹೋಗಿ. ಸೊ ಏನಾದರೂ ಕೂಡ ಡೌಟ್ಸ್ ಇದ್ರೂ ಕೇಳಿರಿ, ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಾದರೂ ನಾವು ಮತ್ತೇನಾರ ಇದರಲ್ಲಿ ಅಪ್ಡೇಟ್ ಮಾಡೋದಿರ್ಬೋದು. ನಿಮ್ಮಿಂದ ಏನೋ ಒಂದು ಬುಕ್ಸ್ ಇರ್ತಾವೆ ಅಂದ್ರೆ ಕೆಲವ್ರದ್ದು ಬೇರೆ ಬುಕ್ಸ್ ಇರ್ತಾವೆ, ಲಿಸ್ಟ್ ಬುಕ್ಸ್ ಅಂದರೆ ಕಮೆಂಟ್ದಾಗ ತಿಳಿಸಿ, ಅಂದ್ರೆ ಬೇರೆ ಹುಡುಗರಿಗೂ ಇದಾಗ್ತದೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಅದನ್ನು ಏನಂತ ಮತ್ತೆ ಇಲ್ಲಿ ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಹೇಳಿದಂತೆ ಏನಂತ ಇದೊಂದು ಸ್ವಲ್ಪ 3ನೇ ವಿಡಿಯೋ ನಾನು ನಿಮ್ಗೆ ಹೇಳಿದ್ದೆ, 1-2 ತಿಂಗಳ ಹಿಂದೆ ಹೇಳಿದ್ದು ನಾನು ಬುಕ್ ಲಿಸ್ಟ್ ಮಾಡ್ತೀನಿ ಅಂತ. ಒಂದು ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ಕೂಡ ಕ್ಷಮೆ ಕೇಳ್ತೀನಿ. ಸೊ ನೆಕ್ಸ್ಟ್ ಏನಂತಂದ್ರೆ ಆದಷ್ಟು ಬೇಗನೆ 4ನೇ ವಿಡಿಯೋ ರಿಲೇಟೆಡ್ ಟು ಸೋಷಲ್ ಸೈನ್ಸ್ ಅನ್ನೋ ನನ್ನ ಸಬ್ಜೆಕ್ಟ್ ಸೋಷಲ್ ಸೈನ್ಸ್ ಅದ. ಸೊ ರಿಲೇಟೆಡ್ ಒಂದು ಸೋಷಲ್ ಸೈನ್ಸ್ ಒಂದು ಕನ್ಸೆಪ್ಟ್ ತೊಗೊಂಡು ನಿಮ್ಗೆ ಟೀಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು.